ಹಾಯ್ ಹಲೋ ಸ್ನೇಹಿತರೆ, ಇಂದು ನಾನು ಪುದೀನ, ತುಳಸಿ, ಶುಂಠಿ ಮತ್ತು ನಿಂಬೆ ಸೇರಿಸಿ ತಯಾರಿಸುವ ಆರೋಗ್ಯಕರ ಚಹಾವನ್ನು ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಈ ಚಹಾ ಅಂತೂ ತುಂಬ ರುಚಿಯಾಗಿದ್ದು ತಾಜಾತನದ ಅನುಭವವನ್ನು ನೀಡುತ್ತೆ. ಮತ್ತು ಪುದೀನವನ್ನು ಬಳಸೋದ್ರಿಂದ ಈ ಒಂದು ಟೀಯಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ತುಳಸಿಯನ್ನು ಬಳಸೋದ್ರಿಂದ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ರೋಗಗಳ ವಿರುದ್ಧ ಹೋರಾಡುತ್ತದೆ. ಮತ್ತು ಶುಂಠಿಯನ್ನು ಬಳಸೋದ್ರಿಂದ ವಾಕರಿಕೆ ಸಮಸ್ಯೆ ಮತ್ತು ಹೊಟ್ಟೆಯ ಏನಾದರೂ ಸಮಸ್ಯೆ ಇದ್ದರೆ ಅವನ್ನೆಲ್ಲನೂ ಕಡಿಮೆ ಮಾಡೋದಕ್ಕೆ ಈ ಶುಂಠಿ ಸಹಾಯ ಮಾಡುತ್ತದೆ. ಮತ್ತು ನಿಂಬೆಯನ್ನು ಬಳಸೋದ್ರಿಂದ ವಿಟಮಿನ್ ಸಿಯ ಉತ್ತಮ ಮೂಲ ಇದೊಂದು ನಿಂಬೆ. ಅದರಿಂದ ನೋಡಿ, ಇಲ್ಲಿ ನಾನೀಗ ಇವೆಲ್ಲವನ್ನು ಬಳಸಿ ಟೇಸ್ಟಿಯಾದ ಮತ್ತು ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಟೀಯನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡಿ ಕುಡೀರಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೋಡಿ, ಯಾವ್ಯಾವ ಪದಾರ್ಥಗಳು ಬೇಕು ಅಂದರೆ ಪುದೀನ ತೊಗೊಂಡಿದ್ದೀನಿ ಮತ್ತು ತುಳಸಿ ತೊಗೊಂಡಿದ್ದೀನಿ, ಅವನ್ನ ಒಂದು 8-10 ಎಲೆಗಳನ್ನ ತೊಗೋಬೇಕು. ಶುಂಠಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ನಿಂಬೆಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ, ನಿಂಬೆಹಣ್ಣನ್ನು ಒಂದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಬೇಕು. ಒಂದು ಗ್ಲಾಸ್ ಹಾಕಿ, ನೀವೆಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅಷ್ಟನ್ನು ಮಾಡ್ಕೊಳ್ಳಿ. ಒಂದು ಗ್ಲಾಸ್ ವಾಟರನ್ನು ಹಾಕಿದ್ದೀನಿ ನಾನು. ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕದು. ಒಂದು 8 ಮಿನಿಟ್ ಅಂತೂ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ನೋಡಿ, ಚೆನ್ನಾಗಿ ಬೆಂದಿದೆ ಅದೆಲ್ಲ. ಈಗ ನಾನು ಸ್ಟ್ರೈನರನ್ನು ತಗೊಂಡು ಸೋಸ್ಕೊತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿದೆ, ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ, ಸೋಸ್ಕೊಂಡಿದ್ದೀನಿ. ಈಗ ನಾನು ನಿಂಬೆಹಣ್ಣನ್ನು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಈಗ ನಾನು ಅದರಲ್ಲಿ ಹಿಂಡ್ತಾ ಇದ್ದೀನಿ. ನೋಡಿ, ಈ ಥರ ಹಿಂಡ್ಕೊಂಡು ಬಿಸಿ ಇದ್ದಾಗಲೇ ಮಾರ್ನಿಂಗ್ ನೀವು ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ವಾಟರನ್ನು ಕುಡಿದ್ಬಿಟ್ಟು ಇದನ್ನು ಕುಡಿಯೋದ್ರಿಂದ ನಮಗೆ ದಿನವಿಡೀ ಫ್ರೆಶ್ ಆಗಿರುವ ಅನುಭವವನ್ನು ನೀಡುತ್ತೆ. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಎಲ್ಲ ಪದಾರ್ಥಗಳು ಸೇರಿಸಿದ ಚಹಾ ತುಂಬ ರುಚಿಕರವಾಗಿರುತ್ತದೆ ಮತ್ತು ಫ್ರೆಶ್ ಆಗಿರುತ್ತದೆ ಮೈಂಡು. ಅದರಿಂದ ನೀವು ಕೂಡ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.